ಹಾಯ್ ಆಲ್. ನಾನಿವತ್ತು ನನಗೋಸ್ಕರ ಸ್ವಲ್ಪ ಟೈಮ್ ಮಾಡಿಕೊಂಡು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈ ಹೌಸ್ ವೈಫ್ ಆಗಿರೋರಿಗೆ ಅವ್ರ ಮನೆ ಕೆಲಸ ಮಾಡಿಕೊಂಡು ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದನ್ನೇ ಮರ್ತೋಗಿರ್ತೀವಿ. ಸೊ ಹಾಗಾಗಿ ನಾನಿವತ್ತು ಸ್ವಲ್ಪ ನನ್ನ ಬಗ್ಗೆ ಕೇರ್ ತೊಗೊಂಡು ಸೆಲ್ಫ್ ಕೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನೋಡ್ತಿರ್ಬೋದು ನೀವು, ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ, ಶಾಂಪೂ ತೊಗೊಂಡಿದ್ದೀನಿ, ಹಾಗೆ ಒಂದು ವೇಸ್ಟ್ ಬ್ರಷ್ ತೊಗೊಂಡಿದ್ದೀನಿ. ನಂತರ ಒಂದು ಪಾತ್ರೆ ಬಿಸಿ ನೀರು, ಉಗುರು ಬೆಚ್ಚಗಿಂತ ಸ್ವಲ್ಪ ಬಿಸಿ ಇದ್ರೆ ನಡೆಯುತ್ತೆ. ಸೊ ನಾನೇನು ಉಪ್ಪು ತೊಗೊಂಡಿರ್ತೀನಿ, ಉಪ್ಪು ಮತ್ತು ವೇಸ್ಟ್ ಬ್ರಷ್ಷು. ಸೊ ಫಸ್ಟ್ ಉಪ್ಪನ್ನ ನೀರಿಗೆ ಹಾಕಬೇಕು, ಕಾಯಿಸಿಟ್ಕೊಂಡಿರೋವಂಥ ನೀರಿಗೆ. ನಂತರ ಶಾಂಪೂ ಹಾಕಬೇಕು. ನೀವು ಯಾವ ಶಾಂಪೂ ಬೇಕಿದ್ರೂ ಹಾಕ್ಬೋದು. ನೀವು ಯಾವ್ದು ಯೂಸ್ ಮಾಡ್ಕೊತೀರೋ ಆ ಶಾಂಪೂ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ತಾರೋ ಶಾಂಪೂ ಬಂದುಬಿಟ್ಟು ಲಾರಿಯಲ್ಲು. ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಕೈನ ನೀರಲ್ಲಿ ಹೀಗೆ ಬಿಸಿ ನೀರಲ್ಲಿ ಇಟ್ಕೊಂಡಿರ್ತೀನಿ. ಸೊ ಬಿಸಿ ನೀರಲ್ಲಿ ಇಟ್ಕೊಂಡಾದ್ಮೇಲೆ ಕೈಯೆಲ್ಲ ಸ್ವಲ್ಪ ಸಾಫ್ಟ್ ಅನಿಸುತ್ತೆ. ಸೊ ಅದು ಸಾಫ್ಟ್ ಆದಮೇಲೆ ನಾವೇನು ವೇಸ್ಟ್ ಬ್ರಷ್ ತೊಗೊಂಡಿರ್ತೀವಲ್ಲ, ಸೊ ಆ ಬ್ರಷಲ್ಲಿ ನಮ್ಮ ಎರಡೂ ಹ್ಯಾಂಡ್ಸ್ನೂ ಚೆನ್ನಾಗಿ ರಬ್ ಮಾಡ್ಕೋಬೇಕು. ಅಂದರೆ ನಾವು ನೈಲ್ಸಿಂದ ಹಿಡಿದು ಫಿಂಗರ್ಸ್ ಮತ್ತು ಹ್ಯಾಂಡ್ಸ್ ಏನಿದೆ, ಸೊ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಅದನ್ನು ಸ್ಕ್ರಬ್ ಮಾಡ್ಕೋಬೇಕು. ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಥರ ಎಲ್ಲ ಕೂತಿರುತ್ತೆ, ಏನೇ ಗಲೀಜಿದ್ರೂ ಬಂದುಬಿಡುತ್ತೆ. ಸೊ ಅದನ್ನು ಸ್ಕ್ರಬ್ ಮಾಡ್ಕೊಂಡು ವಾಶ್ ಮಾಡಿಕೊಂಡು ರೈಟ್ ಹ್ಯಾಂಡನ್ನು ಕೂಡ ಈ ರೀತಿ ವಾಶ್ ಮಾಡ್ಕೋತಾ ಇದ್ದೀನಿ, ಸ್ಕ್ರಬ್ ಮಾಡಿ. ಸೊ ಎಲ್ಲ ಸ್ಕ್ರಬ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀರಲ್ಲಿ. ಅದಾದಮೇಲೆ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟ್ ಆ್ಯಂಡ್ ಶೈನಿಂಗಾಗಿ ಕಾಣಿಸ್ತಿದೆ ಕೈ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಆ್ಯಂಡ್ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಕೈ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ನೀವು. ಸೊ ಇದನ್ನು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ವೈಪ್ ಮಾಡಿಕೊಂಡು ಡ್ರೈ ಆದಮೇಲೆ ಸ್ವಲ್ಪ ಏನು ನೈಲ್ಸ್ ಹಸಿ ಇರುತ್ತೆ, ಸೊ ಆ ಟೈಮಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ಸ್ಕಿನ್ನೆಲ್ಲ ಗ್ರೋತ್ ಆಗೈತೆ ನಮ್ಮ ಉಗುರಲ್ಲಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ನಾವು ನೈಲ್ಸ್ನ ಶೇಪ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ನೈಲ್ಸ್ ಶೇಪ್ ಇಲ್ಲದೆ ಬೆಳೆದಿರುತ್ತೆ. ಸೊ ನಾವು ಅದಕ್ಕೆ ಒಂದು ಶೇಪ್ ಕೊಟ್ಟರೆ ಲುಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಶೇಪ್ ಮಾಡೋದಕ್ಕೋಸ್ಕರ ನೈಲ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಈ ಟಿಪ್ನ ಫಾಲೋ ಮಾಡಿ, ನೈಲ್ಸ್ ನೀಟಾಗಿ ಶೇಪಾಗಿ ಬರುತ್ತೆ. ಆ ಕಡೆ ಈ ಕಡೆ ಕಟ್ ಮಾಡ್ಕೋಬೇಕು, ಮಿಡಲಲ್ಲಿ ನೈಲ್ಸ್ನ ಬಿಟ್ಟು. ಸೊ ಅದನ್ನು ನೀವು ಶೇಪ್ ಮಾಡಿಕೊಂಡ್ರೆ ನೈಲ್ಸ್ ಒಂದು ಶೇಪ್ ಬರುತ್ತೆ. ಸೊ ನೀವು ಅದಕ್ಕೆ ನೈಲ್ ಆರ್ಟ್ ಐಟಮ್ಸೇ ಬೇಕಂತೇನಿಲ್ಲ, ಜಸ್ಟ್ ನೈಲ್ ಕಟರಲ್ಲಿ ಏನು ಎಕ್ಸ್ಟ್ರಾ ಬ್ಲೇಡ್ ಕೊಟ್ಟಿರ್ತಾರೆ ನಾವು ಅದರಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಬೋದು. ನಾನು ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಆ ಥರ ನೋಡಿ ಎಕ್ಸ್ಟ್ರಾ ಸ್ಕಿನ್ ಎಲ್ಲ ಬಂದುಬಿಡುತ್ತೆ. ಸೊ ಇದೇ ರೀತಿ ಎಲ್ಲ ನೈಲ್ಸಲ್ಲೂ ಎಕ್ಸ್ಟ್ರಾ ಸ್ಕಿನ್ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ನಾವೇನು ನೈಲ್ಸ್ ಸೈಡ್ಸಲ್ಲಿ ಕಟ್ ಮಾಡಿರ್ತೀವಿ, ಸೊ ಅದು ಕಟ್ ಮಾಡಿರೋದನ್ನು ಶೇಪ್ ಮಾಡ್ಕೋಬೇಕು ಅದರಲ್ಲೇ. ಇದರಲ್ಲೇ ನೈಲ್ ಕಟ್ರಲ್ಲೇ ಶೇಪ್ ಮಾಡಿಕೊಂಡ್ರೆ ನಡೆಯುತ್ತೆ, ಶೇಪ್ ಆಗೋಗ್ಬಿಡುತ್ತೆ. ನೋಡ್ತಿರ್ಬೋದು ನೀವು. ನನಗೆ ಶಾರ್ಟ್ ನೈಲ್ಸ್ ಸಾಕು ಅಂಥೇಳಿ ನಾನು ಸ್ವಲ್ಪ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ, ಪಾತ್ರೆ ಎಲ್ಲ ವಾಶ್ ಮಾಡ್ಬೇಕಾದ್ರೆ ಕಟ್ಟಾಗಿಬಿಡುತ್ತೆ ಅಂತ. ಸೊ ನೀವು ಇನ್ನೂ ಸ್ವಲ್ಪ ಲಾಂಗ್ ಬೇಕಿದ್ರೆ ಲಾಂಗ್ ಮಾಡಿ ನೀವು ಶೇಪ್ ಮಾಡ್ಕೋಬೋದು. ನೋಡ್ತಿರ್ಬೋದು ನೈಲ್ಸ್ ಎಲ್ಲ ಎಷ್ಟು ಶೈನಿಂಗ್ ಇದೆ ಅಂತ. ಸೊ ಅದೆಲ್ಲ ಆದಮೇಲೆ ನನ್ನ ಹತ್ರ ಒಂದು 4 ಕಲರ್ಸ್ ನೈಲ್ ಪಾಲಿಷ್ ಇತ್ತು, ಅದರಲ್ಲಿ ಯಾವ್ದು ಹಚ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಡಾರ್ಕ್ ಕಲರೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಡಾರ್ಕ್ ಕಲರ್ ನೈಲ್ ಪಾಲಿಷ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಡಾರ್ಕ್ ಕಲರ್ ನೈಲ್ ಪಾಲಿಷ್ ಅಪ್ಲೈ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನನಗಂತೂ ನೈಲ್ ಪಾಲಿಷ್ ಹಚ್ಚದೆ ತುಂಬ ದಿವಸನೇ ಆಗೋಗ್ಬಿಟ್ಟಿತ್ತು, ಯಾಕಂದರೆ ನನಗೆ ಯಾವುದಕ್ಕೂ ಟೈಮ್ ಕೊಡೋದಕ್ಕೆ ಆಗ್ತಿರಲಿಲ್ಲ. ಈ ಪಾತ್ರೆ ವಾಶ್ ಮಾಡೋದು, ಬಟ್ಟೆ ಎಲ್ಲ ಒಣಗಾಕೋದು, ಇದರಲ್ಲೇ ಟೈಮ್ ಆಗೋಗ್ಬಿಡ್ತಿತ್ತು. ಅಪ್ಲೈ ಮಾಡಿದೆ ತುಂಬ ಅಂದರೆ ತುಂಬ ದಿವಸ ಆಗಿತ್ತು. ಸೊ ಇವತ್ತು ತುಂಬ ಇಂಟ್ರೆಸ್ಟ್ ಕೊಟ್ಟು ನಾನು ಸೆಲ್ಫ್ ಕೇರ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಟ್ರೈ ಮಾಡಿ.